ಹಾಯ್ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ನಾನು ಎಲ್ಲಿದೆ ಅಂತ ಹೇಳಿದರೆ ಕೊಕ್ಕದಯ್ಯ ಮೇಲೆ ಇದ್ದೇನೆ. ಕೊಕ್ಕದ ಹಣ್ಣೆಲ್ಲ ಉಂಟಲ್ಲ, ಸಾಧಾರಣ ಈ ಥರದ ಕೊಕ್ಕ ಹಣ್ಣಾಗ್ತಾ ಬಂತು. ಇದನ್ನು ಒಡೆದು ತಿನ್ನಲಿಕ್ಕೆ ಕೂಡ ಚೆನ್ನಾಗಾಗ್ತದೆ. ಇವೆಲ್ಲ ಇದ್ದರೆ ಕೊಕ್ಕದ ರೇಟ್ ಕೂಡ ಒಳ್ಳೆ ಉಂಟು, ಹಾಗಾಗಿ ಪೇಟೆಯಲ್ಲಿ ಮಾರಲಿಕ್ಕೆ ಕೂಡ ಒಳ್ಳೆಗ್ತದೆ. ನಾವಿವತ್ತು ಬಿಸಿಲು ಉಂಟು, ಭಯಂಕರ ಬಿಸಿಲು ಇವತ್ತು. ಕೊಕ್ಕ ಕೊಯ್ತಾ ಇರುವ ಮೊದಲು ಒಂದು ಪುನರ್ಪುಳಿ ಜ್ಯೂಸ್ ಮಾಡುವಂಥ ಪ್ಲ್ಯಾನಿಂಗ್ ಮಾಡಿದ್ದೇವೆ. ಯತಿನಂತ ಅಲ್ಲಿ ಇದ್ದೇನೆ. ಅಂದರೆ ನಮ್ಮ ತೋಟದಲ್ಲಿ ಪುನರ್ಪುಳಿಯ ಮರ ಉಂಟು ಅಲ್ಲ, ಅದು ಯಾವ ರೀತಿ ಎಲ್ಲ ಇದೆ ಅನ್ನೋಂಥದ್ದು ಕೂಡ ತೋರಿಸುವ. ಹಾಗಾಗಿ ನಾನೀಗ ಕೊಕ್ಕವನ್ನು ಹೀಗೆ ಹಾಕಿ ಓಕೆ ಎತ್ತೀನಿ. ಎಲ್ಲಿ ಉಂಟು ತಗೊಳ್ಳೋಣ, ಹುಡ್ಕೊಬೀಗ ಎತ್ತೀನಿ. ನೀವೆಂತ ಮಾಡೋದು ಇಲ್ಲಿ? ಮಾವಿನಕಾಯಿ ಅದಲ್ಲಿ ಉಂಟಾ? ಅಲ್ಲೊಂದು 2 ಕಡೆ ಬಾ ಮಾವಿನಕಾಯಿ. ಅದಕ್ಕೆ ಆಮೇಲೆ ಗಳೆಯಲ್ಲಿ ಕೊಯ್ಯು. ಈಗ ಪುನರ್ಪುಳಿ ಜ್ಯೂಸ್ ಮಾಡೋದು. ಬಾ ಕುಯ್. ಅಲ್ಲಿ ಪುನರ್ಪುಳಿ ದಯವಿಟ್ಟಲ್ಲಿ. ಓಕೆ ಬನ್ನಿ, ನಾವು ಹೀಗೆ ತೋಟದಲ್ಲಿ ಹೋಗುವ. ಪುನರ್ಪುಳಿ ಅದರಲ್ಲಿ ಸಾಧಾರಣ ಹೆರ್ಕೆಳ ಅಂತಲ್ಲ ಅದರಲ್ಲಿ. ಆ್ಯಕ್ಚುಲಿ ಪುನರ್ಪುಳಿ ಮರದಲ್ಲಿ ಇಲ್ಲದಿದ್ರು ಕೂಡ ಮನೆಯಲ್ಲೆಲ್ಲ ರೆಡಿ ಮಾಡಿಟ್ಟಿದ್ರಂತೆ. ಅದು ಕೂಡ ಅದನ್ನು ನೋಡುವ. ಅಮ್ಮ ಎಲ್ಲ ರೆಡಿ ಮಾಡಿ ಪುನರ್ಪುಳಿಯ ಜ್ಯೂಸ್ ಎಲ್ಲ ರೆಡಿ ಮಾಡಿದ್ದಾರೆ. ಆಮೇಲೆ ಮರದಲ್ಲಿ ಇದ್ದರೆ ಮರದಿಂದ ಕೊಯ್ದುಕೊಂಡು ಹೋಗಿ ಆಮೇಲೆ ಅದನ್ನು ಜ್ಯೂಸ್ ಮಾಡೋದು. ಕೊಕ್ಕಮ್ ಜ್ಯೂಸ್ ಅಂತ ಹೇಳ್ತಾರಲ್ಲ, ಅದೇ ಪುನರ್ಪುಳಿ ಜ್ಯೂಸು. ಓಕೆ ನೋಡಿ ಪುನರ್ಪುಳಿಯ ಅಲ್ಲದ ಹಣ್ಣು ಯಾವ ರೀತಿ ಹೇಳಿದ್ರೆ ಈ ಥರ ಒಂದಿದೆ. ನೀನು ಹತ್ತಿಗೆ ಹೋದ ಎಂತ ಹತ್ತಿ ನೋಡ್ದ? ನಾನೊಂದು ಫಸ್ಟಿಗೆ ಒಮ್ಮೆ ಹತ್ತಲ್ಲ, ಮೊಬೈಲಲ್ಲಿ ಹಿಡ್ಕೊ. ಈಗ ಕ್ಯಾಮರಾ ಏನು ಹಾಕಿಲ್ಲ, ಏನು ಹಾಕಿಲ್ಲ ಬೇಗಡಗಷ್ಟೆ. ನೋಡಿ ಪುನರ್ಪುಳಿ ಹೇಳಿದ್ರೆ ಈ ಥರ ಬರುತ್ತೆ. ಇದರ ಹಣ್ಣೆಲ್ಲ ತಿನ್ನುವಂಥ ಸೀನೆಲ್ಲ ಉಂಟು, ಬಟ್ ಇದೆಲ್ಲ ಹುಳ ಉಂಟು. ನಾವು ಚೆನ್ನಾಗಿರುವ ಪುನರ್ಪುಳಿಯನ್ನು ಕೊಯ್ದು ತರುವಲ್ಲ. ಈಗ ಇದಕ್ಕೆ ಕೇರ್ಫುಲ್ ತೊಂದರೆ ಗೊತ್ತಿತ್ತಲ್ಲ. ಮನೆ ಹಿಡ್ಕಾಯ ಹಿಡ್ಕಾಯ ಗೊತ್ತಿರ್ತ ಹಿಡ್ಕೊಂತವಳಲ್ಲ. ಇದು ಮುರೆಕ್ಕಿಲ್ಲಲ್ಲ, ಚೂರು ಬೆಂಡಾದ್ರಷ್ಟೇ ಮುರಿಕಿಲ್ಲ. ಅದು ಹಸಿ ಅಲ್ಲ, ಬಿದ್ದರೆ ವೀಡಿಯೋಲ್ಲ ಹೋದು ಸೊಟ್ಟ ಮುರಿದು ಮಾರೆ. ಹಿಂಗೇನಾ ಜ್ಯೂಸಲ್ಲಿ ಹತ್ತಿದ ಮಾರೆ. ಇದು ಈಗ ಯಾರು ಹತ್ತುವೆ ಇದರಲ್ಲಿ? ಜಗ್ಗನೆಲ್ಲ ಹತ್ತುವೆ. ನನ್ನ ತಪ್ಪ. ಜಗ್ಗಣ್ಣ ಹತ್ತುವೆ. ಮತ್ತೆ ನೀ ಹತ್ತಿಗೆನಾ? ಓಯ್ ನಿಂಗೆ ಹತ್ತಿಗೆ ಅಭ್ಯಾಸ ಉಂಟಾ? ಹತ್ತಿ ಅಭ್ಯಾಸ ಇಲ್ಲ. ಕೊಯ್ಯದು ಚೂರು ಡೌಟ್ ಉಟ್ಟಿಯನ ಇದರಲ್ಲಿ ತಲೆಗೆ ಮುಟ್ಟ ಹೋಗೋದು ಡೌಟ್ ಉಂಟು. ಹೋಗ್ಬಹುದು. ನೀನೇ ಬಂದು ಹಿಡ್ಕೊಂಡಿಗನ? ನೀನೇ ಬಂದು ಹಿಡ್ಕೊಂಡಿಗನ? ಇಲ್ಲ, ಹಿಡ್ಕೊಂಬಕ್ಕೆ ಏನು ಹಾಕಿಲ್ಲಲ್ಲ. ಕಟ್ಟಾದ್ರೆ ಬೆಂಡಾಯಿ ಕಟ್ಟಾದಷ್ಟೇ. ಓ ಶಿವನೇ, ಶಿವಂ. ಇದು ವಿಡಿಯೋ ಈ ಚಂದ ವಿಡಿಯೋ ಅಲ್ಲೇ ಅಂತ ಕಂಡದಲ್ಲ. ಇದು ಇಲ್ಲಿಗೆ ಮುಟ್ಟ ಹೋದ. ಗಾಳೆ ಮನೆ ಇಟ್ಟ ದಳೆಯಲ್ಲಿ ಹತ್ತಕ್ಕ. ಗಾಳಿಯಲ್ಲಿ ಇದ್ದರೆ ಕೊಯ್ದು ಕೊಟ್ಟನೆ ಬೇಕು. ಎಲ್ಲಿಟ್ಟಿಯ ಮನೆ ಗಾಳೆ? ಕೊಕ್ಕ ಕಳೆನ ಒಂದು ಇಟ್ಟು ಮಾತ್ರ ಚೂರು ಮೇಲೆ ಹೋಗು. ಮತ್ತೆ ಹೇಳಕು, ನಾನು ಹಿಂದೆ ಬಂದಿದ್ದೆ. ಓಕೆ. ಕೀರ್ತೇಶ್ ಅಂತ ಪೈಂಟಿಂಗ್ ಮಾಡ್ತೋಟ. ಪುನರ್ಪುಳಿ ಕೊಯ್ಯಕ್ಕೆ ಹತ್ತಿದ್ದು, ಆದರೆ ಇಲ್ಲಿಗೆ ಹತ್ತಿದ ಮೇಲೆ ಧೈರ್ಯ ಬರ್ತಾ ಇಲ್ಲ. ಮಾತಾಡ್ದು ಒಂದಾದ್ರೂ ಕೊಯ್ದ ಒಂದು ಚೂರ್ ಮೇಲೆ ಹೋದ್ರೆ ಆದೆಯಾ? ಹೌದು. ಮತ್ತೆ ಅಲ್ಲಿ ಗೆಲ್ ಸಿಕ್ಕಿದಲ್ಲ. ಇಲ್ಲೇ ಹೋಗ್ಕು ನೀವು. ಏನಲ್ಲೇ ಇನ್ನು ಮೇಲೆ ಹೋದ ಮೇಲೆ ಏನು ಹಾಕಿಲ್ಲ. ಇದು ಮರ ಗಟ್ಟಿ ಇಡ್ಕಣಿ. ಮತ್ತೆ ಮೇಲೆ ಪರ್ಟಿಕಂಡವ್ರು ಬರಕ್. ಐಫೋನ್ ಇದ್ರೆ ಕ್ಲೀನ್ ಮಾಡಕ್ಕಿತ್ತು. ಚೂರು ಧೈರ್ಯ ಬರ್ತಾ ಇಲ್ಲ. ಓಯ್ ಕೀರ್ತೇಶ್ ಬಾಯ್,
ವಿಡಿಯೋಕ್ಕೆ ಅಂತೇಳಿ ಹತ್ತಿದ್ದು ಪೋರ್ಸ್ಲಿ. ಹೌದು, ಆದ್ರೆ ಇದು ಚೂರು ಧೈರ್ಯ ಬರ್ತಾ ಇಲ್ಲ. ಮನೇನು ಹಿಡ್ಕೊಂತವಳಲ್ಲ, ಹತ್ತಿದಕ್ಕೆ ಒಂದು ಚೂರು ಕೊಯ್ಯಕ್ಕಳ, ಇಲ್ಲದ ಮರ್ಯಾದೆ ಪ್ರಶ್ನೆ ಅಲ್ಲ. ಹಾ ಇನ್ನು ಇದು ಜಾರ್ ತೊಟ್ಟಿಯಾ? ನಂಗೆ ಜಾರ್ ತೊಟ್ಟು ಟ್ರಬಲ್ ಹತ್ತಿಸ್ಲಲ್ಲ ಇಷ್ಟರಿಗೆ. ಅಂತೆಲ್ಲ ಕೋಲುಟ್ಟೆ, ಇದು ಆ ಕೋಲು ಇದ್ದರು ನಡ್ದೆ. ಅದು ಇಲ್ಲಿ ಒಂಚೂರು ಸಣ್ಣ ಹತ್ತಕ್ಕಿಂತ ಅಲ್ಲಿ ಎಂತ ಅಲ್ಲೇ ತೌದು ಏನ್ ಹಾಕಿಲ್ಲ ಗಳೆ ಆಚೀಚೆ ಇದು ಎಂತ ನೀವು ಇದಕ್ಕೆ ಉಂಟು ಕೇರ್ಪಿಗೆ ಹೆಂಗೆ? ಓಕೆನಾ? ಹಾ ಪಾಸ್ಯ ಪರ್ಫೆಕ್ಟ್. ಚೂರ್ ಮೇಲೆ ಅದು ಗಳೆ ಇದಲ್ಲ, ಕೇರ್ಪಲ್ ಅದು. ಇದು ಗಟ್ಟಿದೆ ಅಲ್ಲ, ಮತ್ತೆ ಗಟ್ಟಿಲ್ಲ ಅದು. ಓಕೆ, ಅದೊಂದು ಸಿಕ್ಕಿನ ಅದೇ. ಇನ್ನೊಂದು ಸ್ಟೆಪ್ ಹೋಗ, ಒಂದು ಸ್ಟೆಪ್ ಹೋಗಿ. ಕೆಳಗೆ ನೋಡ್ರಿ ಪಯ ಮಾರ, ಕೆಳಗೆ ನೋಡಿಕೆ ಅಲ್ಲಿ. ಅದೇ ಆಚೆದು ಇದು ಒಣಗಿಟ್ಟತೆ ಇಲ್ಲಿ ಕೊಯ್ದಾನೆ ಆತ. ಹಾ ಬೀಳ್ದಾರ ಇಡಾಡಕ ಮೇಲಿಂದ ಬೇಡ, ಅದೇ ಬೀಳ್ತಲ್ಲ. ಇವತ್ತು ಹೋಗಿ ತಲೆ ಇಟ್ಟೆ ಆತು, ನನ್ನ ಧೈರ್ಯ ಮುಕ್ತು. ಇಳೆಕ ಚೂರು ಕೆಳಗೆ ಪುದರ್ಗಳು ಜ್ಯೂಸ್ ಮಾಡಿ ಕೊಟ್ಟು ನನ್ನ ಆಗೋ ಸಾಧ್ಯತೆ. ಎಲ್ಲಿ ಹುಟ್ಟಿಯಾ? ಅಲ್ಲಿ ಅಲ್ಲಿ ಅದಿದೆ. ಮಂಗಳೂರು ಇವರ ಕತೆ ಹೇಳಿ ಸುಕ್ಕಲ್ಲ. ಮಂಗಳೂರು ಇವರ್ದ ಹಬ್ಬ ಅವಸಿಲ್ಲ. ಇದು ಬಾಟ್ಲಿ ಅಂತ ಅದು ಬಂದಿದೆ ಈಚೆದಲ್ಲಿ. ನೀ ಅಂತ ಹೋದ? ಬಿಸಿಯಾ? ಬಿಸಿಯಾ? ಓಕೆ, ಬಂದೆ. ನಾ ಮನೇಲಿ ನಾ ಎದಕ್ಕ ಲೇಟ್ ಆಗಿತ್ತ, ನಿನ್ನೆ ಮಲ್ಗನ್ ಲೇಟ್ ಆಗಿ. ಹೌದಾ? ಮದುವೆ ಮದುವೆಗೆ ಹಾಕೋಲ್ಲ ಬರಕ್ಕ ಯಾಗ ಚಸ್ಮಕ್ ಕೆಡ ಹಾಕಿದ್ದು ಅದು ಹಂಗೆ ಅದೇ ಪೂರ ಕಂಡದಲ್ಲ. ಕಂಡದೇ ಹೌದು ಅಣ್ಣ. ಓಕೆ. ಎಲ್ಲಿ ಹಿಡಿದವ್ರು ತಿರುಗಿ ಎಲ್ಲಿ ಹಿಡಿದವ್ರು ನೀ ಕಣ್ಣ 360 ಅಲ್ಲ. ನೀನು ಹೆರ್ಕೋಕು, ಹಿಡ್ಕೋಕೆ ಖಾಲಿ ನೋಡುದು ಮಾತ್ರ ಅಲ್ಲ. ನಾ ವಿಡಿಯೋಗ್ರಾಫರ್ ಅದು ಹಿಂಗೆ ಹಿಡ್ಕೊಂಡ್ರೆ ಸಾಕ. ಎಲ್ಲೆಲ್ಲೇ ರಟ್ಟಿಟ್ಟು ಇಲ್ಲಿ ನಾನು ಇಲ್ಲಿ ಕಾಯಿ ಯಾಕೆ ನಂಗೆ ಹಣ್ಣೆ ಕೊಡು. ನಾ ತುಂಬಾ ಕೊಯ್ದಂಗಿತ್ತು ಮಾರೆ. ಅಷ್ಟೇ, ಬಾರಿ ಏನು ಕೊಯ್ಕಲೆ ಬಿಡಿ. ಆತ ಅಷ್ಟೇ. ಕೊಯ್ದನು ಜಾಸ್ತಿ ಸಿಕ್ಕಿದೆ. ಅದಿಂಗೆ ಬಾವಲಿ ಎಲ್ಲ ತಿಂದದ ಬಂದ. ನನ್ನ ಕೈ ನೋಡಿ ಯಾವ ರೀತಿ ಅಂತ ಹತ್ತದೆ ಅಭ್ಯಾಸನೇ ಇಲ್ಲ. ಓಕೆ, ಪುನರ್ ಪುಳಿ ಅಂತ ಹೇಳಿದ್ರೆ ಇದಲ್ಲ ಬೀಳ್ತೊಟ್ಟು ಬಿದ್ದೆ ಜ್ಯೂಸ್ ಆಗಿದೆ ಅಲ್ಲ. ಬಿದ್ದೆ ಜ್ಯೂಸ್ ಆಗಿದೆ. ಈ ಥರ ಇರುವಂಥದ್ದು ಪುನಂಬಳಿ. ಎಸ್, ಇದನ್ನು ಮಾಮೂಲಾಗಿ ಒಣಗಿಸಿ ಇದರ ಕೆತ್ತೆಯನ್ನು ಒಣಗಿಸಿ ಕೆತ್ತೆನ ನೀರಿಗೆ ಹಾಕಿ ಕುಡ್ತಿರುತ್ತಲ್ಲ, ಸಂಜೆ ನೀರಿಗೆ ಹಾಕಿಟ್ರೆ ಬೆಳಿಗ್ಗೆ ಕುಡಿಬೇಕಲ್ಲ. ಗೊತ್ತಿಲ್ಲ, ನೀ ಕುಡ್ತಿಲ್ಲ, ಆದ್ರೆ ನೀ ಹೇಳೋಕಲ್ಲ. ಅಂದರೆ ನಾವು ತೊಪ್ಪೆಗೆ ಸಕ್ಕರೆ ಹಾಕಿ ಬಿಸಿಲು ಇಡ್ತಿದ್ದ. ಅದು ಜ್ಯೂಸು. ಅದು ಜ್ಯೂಸು. ನಾರ್ಮಲ್ ಪುನರ್ಪುಳಿ ಯಾವುದು ಹೇಳಿದ್ರೆ ಇದು ಈ ಪಿತ್ತಕ್ಕೆ, ಆಮೇಲೆ ಸೆಕೆಗಾಲ ಎಲ್ಲ ಜ್ಯೂಸ್ ಮಾಡಿ ಕೊಡುವಂಥದ್ದು ಭಾರಿ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳುವೆ. ಇದರ ಬೀಜ ಕೂಡ ತಿಂದೇವೇನಾ? ತಿಂದೆ ಬೀಜ ಕೂಡ ತಿಂದೆ. ಓಕೆ, ಅಂದ್ರೆ ಅದು 4 ಈಚೆ ಕೊಟ್ಟರೆ ಹಿಡ್ಕೊಂಡು ಬೀಜ. ಅಂದ್ರೆ ಇದು ಸೇಮ್ ನಾವೀಗ ಕೊಕ್ಕದ ದೈಯಿಂದ ಬಂದಲ್ಲ ಹಿಡ್ಕೊಂಡು
ಅದೇ ಥರ ಇದೆ ಇದ್ರ ಬೀಜ ಈ ಥರ, ಅದನ್ನು ಕೂಡ ತಿಂದೇವೆ. ಬಟ್ ಅದು ಸ್ವಲ್ಪ ಸ್ವೀಟ್ ಎಲ್ಲ ಆಗಿ ಚೆನ್ನಾಗಿರ್ತದೆ. ಬೀಜದಿಂದ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈ ಬೀಜವನ್ನೆಲ್ಲ ಹೀಗೆ ತೆಗೆದುಂಟಲ್ಲ, ಅಕಸ್ಮಾತ್ ಇದನ್ನು ತೆಗೆದು ಚೆನ್ನಾಗಿದ್ರೆ ಬಾಯಿಗೆ ಆಗ್ತವೆ, ಇಲ್ಲದ್ರೆ ಹೀಗೆ ತೆಗೆದು ಇದನ್ನ ಹೀಗೆ ಒಣಗಿಸಿ ಇಡೋದು. ಸಿಪ್ಪೆಯನ್ನು ತೆಗೆದು ನೀರಿಗೆ ಹಾಕಿದ್ರೆ, ನೈಟ್ ನೀರಿಗೆ ಹಾಕಿ ಬೆಳಿಗ್ಗೆ ಕುಡಿದ್ರೆ ಪಿತ್ತ ಎಲ್ಲ ಗುಡ್ಡ ಹತ್ತಿ ಓಡ್ತದಲ್ಲ. ಓಕೆ, ನಾವೀಗ ಇದನ್ನ ಜ್ಯೂಸ್ ಮಾಡಿ ಕುಡಿಯುವ ಬನ್ನಿ. ಓಕೆ 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 ಬನ್ನಿ, ಈಗ ನಾವು ಸೀದಾ ಮನೆಗೆ ಹೋಗಿ ಜ್ಯೂಸ್ ಮಾಡಿ ಕುಡಿಯುವ. ಇಲ್ಲ ಇನ್ನು ಮಾಡುಲ್ಲ, ಯಾಕೆ ಮಾಡಲೇಬೇಕಾಗಿದ್ರೆ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಇದನ್ನು ಕೊಕ್ಕನ ಆಗ ಕೊಯ್ದಿಟ್ಟಿದ್ದೆ, ಎಲ್ಲಿದ್ಯಾ ಇದರ ಕೊಕ್ಕ. ಓಕೆ, ಫೈನಲಿ ನಾವೀಗ ಕೊಕ್ಕಂ ಜ್ಯೂಸ್ ಅಂದರೆ ಪುನಃಪುಳಿಯ ಜ್ಯೂಸ್ ಅಂತ ಮಾಡಿ ರೆಡಿ ಆಗಲ್ಲ. ನಮ್ಮ ಜೊತೆ ಮಿಥುನ್ ಯತಿನ್ ಎಲ್ಲವೂ ಸೇರಲ್ಲ. ಆ ಜ್ಯೂಸ್ ಮಾಡಿಕ್ಕೆ ಏನೆಲ್ಲ ಬೇಕು ತಿಳುವಂಥದ್ದು ಮಿಥುನ್ ವೀಡಿಯೋಕ್ಕೆ ರೆಡಿ ಅಲ್ಲ. ಫಸ್ಟಿಗೆ ಸಕ್ಕರೆ ಮಾಡ್ತಿದ್ದೆ ಸಕ್ಕರೆ, ಆಮೇಲೆ ಇದು ನಾನು ಆಗಲೇ ಹೇಳಿದಾಗೆ ಇದು ಪುನರ್ಪುಳಿಯ ಏನು ಒಣಗಿಸಿಟ್ಟದ್ದು ಅಂತ. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಈ ಥರ ಒಣಗಿಸಿಟ್ಟಾಗ ಇದನ್ನು ನೀವು ನೈಟು ನೀರಿಗೆ ಹಾಕಿ ಬೆಳಿಗ್ಗೆ ಕುಡಿದ್ರೆ ಪಿತ್ತ ಎಲ್ಲ ನಿಮ್ಮದು ಓಡಿ ಹೋಗ್ತದೆ. ಆಮೇಲೆ ಈಗ ನಾವು ರೆಡಿ ಮಾಡಿ ಮನೆಯಲ್ಲಿ ಅಮ್ಮ ರೆಡಿ ಮಾಡಿ ಇಟ್ಟಿದ್ದು, ಅಂದರೆ ಇದು ಸೇಮ್ ನಾವು ಈಗ ಅಂಗಡಿಯಿಂದ ಪುನರ್ಪುಳಿ ಉಂಟಲ್ಲ ಅದೇ ಥರ ಬರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ಈ ಥರದ ಒಂದು ಪಾತ್ರದಲ್ಲಿ ಇಟ್ಕೊಂಡು ಆಮೇಲೆ ಅದಕ್ಕೆ ಏನು ಈ ಥರದ ಹಣ್ಣನ್ನು ಸಿಪ್ಪೆ ತೆಗೆದು ಅದಕ್ಕೆ ಹಾಕಿ, ಆಮೇಲೆ ಅದಕ್ಕೆ ಸಕ್ಕರೆ ಹಾಕಿ, ಅದರ ಮೇಲ್ಗಡೆಯಿಂದ ಏನು ಗಾಳಿ ಹೋಗುವ ರೀತಿಯಲ್ಲಿ, ಅಂದರೆ ಸ್ವಲ್ಪ ಏನು ಯಾವುದಿದು ಬಟ್ಟೆ, ವೈಟ್ ಬಟ್ಟೆಯಲ್ಲೇ ಅದನ್ನು ಮೇಲ್ಗಡೆಯಿಂದ ಮುಚ್ಚಿ 1 ವಾರ ಇಟ್ಟರೆ ಈ ಥರದ ಜ್ಯೂಸ್ ರೆಡಿ ಆಗ್ತದೆ. ಅದನ್ನು ದಿವಸಕ್ಕೊಂದ್ಸಲ ಏನು ಒಳಗಡೆಯಿಂದ ಹಾಗೆ ಮಿಕ್ಸ್ ಮಾಡ್ತಾ ಇರ್ಬೇಕಂತೆ. ಇದರ ಬೀಜ ಕೂಡ ತಿಂದೇವಲ್ಲ, ಟೇಸ್ಟಾ ನೋಡೋಕ್ಕಲ್ಲ. ಸಾಕಾದಾಗಿ ಸೂಪರ್ ಉಂಟು. ಮನೇನು ಬೇಕಾ ಬಾಯಿಗೆ ಇದನ್ನೆಲ್ಲ ತೊಳೆದು ತಿನ್ಬೇಕು. ಇದು ಜಾಲಿ ಉಂಟು. ಈ ತರ ಬೀಜ ಸಪ್ರೇಟ್ ಮಾಡಿ ಇದನ್ನ ಒಣಗಿಸುದಲ್ಲ, ಇದನ್ನ ಒಣಗಿಸಿದ್ರೆ ಸೇಮ್ ಬಿಟ್ಟು ಈ ತರ ಬರುತ್ತೆ. ಇದನ್ನ ಹಸಿಯಾಗಿ ನಾವು ಆವಾಗಲೇ ಹೇಳಿದಾಗೆ ಏನು ಪಾತ್ರದಲ್ಲಿ ಹಾಕಿಟ್ರೆ ಅದನ್ನ ಜ್ಯೂಸ್ ಮಾಡಿ ಕುಡಿಯಬಹುದು. ಈಗ ನಾವು ರೆಡಿ ಆಗಿರುವಂತಹ ಜ್ಯೂಸಲ್ಲಿ ಜ್ಯೂಸ್ ಮಾಡುವಂಥ ಕಾರ್ಯಕ್ರಮ. ಫಸ್ಟಿಗೆ ರೆಡಿ ಆಗಿರೋದು ಈ ಥರ ಇರುತ್ತೆ. ಫಸ್ಟಿಗೆ ಒಂದು ಪಾತ್ರ ತಗೊಳ್ಬೇಕು. ಸಾಕಾ? 16 ಬೇಕಾ? 12, 13, 14, 15, 16 ಚೂರು ಜಾಸ್ತಿ ಹಾಕಂ. ಒಂದೆಷ್ಟು ಯಾವತ್ತಿದ್ರು ಒಂದೆಷ್ಟು ಇರುತ್ತಲ್ಲ. ಓಕೆ, ಆಲ್ಮೋಸ್ಟ್ ನಮ್ಮದು ಸಕ್ಕರೆ ನೀರಾಗಿದೆ. ಈಗ ಸ್ಪೆಷಲ್ ಆಗಿ ರೆಡಿ ಮಾಡಿಟ್ಟಂತಹ ಪುನರ್ಪುಳಿಯನ್ನು ನಾವು ಹಾಕ್ತಾ ಇದ್ದೇವೆ. ಪುನರ್ಪುಳಿ ಅಂತ ಹಾಕಿ ಆಯ್ತು. ಇನ್ನು ಫೈನಲಿ ನಾವು ಟೇಸ್ಟ್ ಮಾಡೋ ಕಾರ್ಯಕ್ರಮ ಅಲ್ಲ, ಇಷ್ಟೇ ಜ್ಯೂಸು. ಬೇಕಿದ್ರೆ ಐಸ್ ಕ್ಯೂಬ್, ಕೋಲ್ಡ್ ಜಾಸ್ತಿ ಬೇಕಿದ್ರೆ ಐಸ್ ಕ್ಯೂಬ್ ಹಾಕೊಳ್ಬೋದು. ಬನ್ನಿ 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 ಬನ್ನಿ. ಫೈನಲಿ ನಮ್ಮ ಜ್ಯೂಸ್ ಅಂತೂ ರೆಡಿ ಆಗಿದೆ. ಈಗ ಕುಡಿಯುವಂಥ ಕಾರ್ಯಕ್ರಮ ತಗೊಳ್ಳಿ. ಓಕೆ, ಎಸ್. ಓಕೆ, ಜ್ಯೂಸ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಯಾರೆಲ್ಲ ಮನೆಯಲ್ಲಿ ಪುನರ್ಪುಳಿ ಈ ಥರದ್ದೆಲ್ಲ ಇದ್ದರೆ ಮನೆಯಲ್ಲೇ ಜ್ಯೂಸ್ ಮಾಡಿ ಕುಡೀರಿ, ಚೆನ್ನಾಗಿ ಬರ್ತದೆ, ಟೇಸ್ಟಿಯಾಗಿ ಬರುತ್ತೆ. ಮತ್ತು ಸ್ವಲ್ಪ ರಾ ಆಗಿ ಇರುತ್ತೆ. ನಾರ್ಮಲ್ ನಾವು ಪೇಟೆಯಿಂದ ತಂದಾಗ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಮನೆಯಲ್ಲಿ ಕುಡಿದಾಗ ಆರೋಗ್ಯವಾಗಿ ಚೆನ್ನಾಗಿರುತ್ತೆ. ಪುನರ್ಪುಳಿ ಜ್ಯೂಸ್ ಅಂತೂ ಸೂಪರ್ ಆಗಿತ್ತಲ್ಲ. ಓಕೆ, ಇನ್ನೊಂದು ವಿಡಿಯೋಲಿ ನಾವು ಸ್ಪೆಷಲ್ ಆಗಿ ಏನು ಮಾವಿನ ಹಣ್ಣದ ಜ್ಯೂಸು ಈ ಥರದ ಏನಾದರೂ ಮಾಡುವ ಟ್ರೈ ಮಾಡುವ.
ವಿಡಿಯೋ ಹೇಗೆ ಅನ್ನಿಸ್ತು ಹೇಳುವಂಥದ್ದನ್ನ ಕಮೆಂಟ್ ಕೂಡ ಹಾಕಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸಿದ್ವಿ. ಓಕೆ, ಟಾಟಾ, ಬೈ ಬೈ. ಕೋಲ್ಡ್ ಆಗಿದ್ರೆ ಪಾಸ್ ಆದಿತ್ಯ. ಕೋಲ್ಡ್ ಲಾಯ್ಕ್ ಯಾರಿಗೆ ಗೊತ್ತದೆ ಇದ್ದಿಲ್ಲ ಗೊತ್ತಲ್ಲ ಅಂದ್ರೆ ನಾವೇ ಇನ್ನೂ ಕೋಲ್ಡ್ ಮಾಡುತ್ತೆ. ಹಾಗೆ ಚಂದ ಹೀಗೆ ನಾಳೆ